ನಮಸ್ಕಾರ ಎಲ್ಲರಿಗೂ. ಏನಪ್ಪ ವಿಷಯ ಅಂತ ಅಂದರೆ ಎಸ್ ಎ ದವಡಿ ಕಡೆಯಿಂದ ಮಾಹಿತಿ ಏನು ಅಂತಂದರೆ, ಇತ್ತೀಚೆಗೆ ಸುಮಾರು ಕಳ್ಳರುಗಳು ಶುರುವಾಗಿದ್ದಾರೆ. ಈ ನನ್ನ ಮಕ್ಕಳು ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ನೋಡಿ, ಕೈ ಕಾಲು ಗಟ್ಟಿ ಇದೆ, ದುಡ್ಕೊಂಡು ತಿನ್ರಪ್ಪ ಅಂತಂದರೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಗಾಡಿಗಳು ಹಾಕೊಂಡಿರ್ತಾರೆ, EMI ಕಟ್ಟೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಜನ ನಮ್ಮ ಬೆಂಗಳೂರಲ್ಲಿ ವಾಸ ಮಾಡ್ತಾಯಿರ್ತಾರೆ. ಇಂಥ ದಾಂಡಿಂಗ್ ನನ್ನ ಮಕ್ಕಳು ಬಂದು ಈಜಿಗೆ ನೋಡಿ ಯಾವ ಥರ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಗಾಡಿಯ ಅಂತ ನೋಡಿ. ಅದಕ್ಕೆ ಆದಷ್ಟು ಹೇಳೋದು, ಬೆಂಗಳೂರಲ್ಲಿ ನೀವು ಗಾಡಿ ಎಲ್ಲೇ ನಿಲ್ಲಿಸುವಾಗ ಸೇಫ್ಟಿ ಜಾಗದಲ್ಲಿ ನಿಲ್ಲಿಸಿ, ಮತ್ತು ಲಾಕ್ ಮಾಡಿದ್ರು ಹೊಡೆದು ಎತ್ಕೊಂಡು ಹೋಗ್ತಾವ್ರೆ. ಹುಷಾರಾಗಿರಿ. ನೋಡಿ, ಈ ನನ್ನ ಮಕ್ಕಳಿಗೆ ಒಂಚೂರು ಭಯ ಇಲ್ಲ, ಪೊಲೀಸವ್ರು ಭಯ ಇಲ್ಲ. ಇತ್ತೀಚೆಗೆ ನೋಡ್ತೀನಿ, ಸುಮಾರು ಏನಿಲ್ಲ, ನನಗೆ ಗಮನಕ್ಕೆ ಬಂದಂಗೆ ಒಂದು 25 ಗಾಡಿ ಕಳ್ತನ ಆಗಿದೆ ಬೆಂಗಳೂರಲ್ಲಿ, ನನಗೆ ಗಮನಕ್ಕೆ ಬಂದಂಗೆ. ನೋಡಿ ಎಷ್ಟು ಜನ ನೋವು ಅನುಭವಿಸ್ಬೋದು. ಅದಕ್ಕೋಸ್ಕರ ಹೇಳೋದಷ್ಟೇ, ಯಾರು ನನ್ನ ಅಣ್ಣ ತಮ್ಮದಿರಿದ್ದೀರ ನೋಡಿ, ಟೂ ವೀಲರ್ ಆಗಿರ್ಬೋದು, ಆಟೋಗಳಂತೂ ಬೇಜಾನ್ ಕಳ್ತನ ಆಗಿದೆ. ಅದಕ್ಕೆ ಟೂ ವೀಲರ್ಗಳು ಅವ್ರಿಗೆ ಹೇಳೋದಷ್ಟೇ, ನಿಮ್ಮ ಸೇಫ್ಟಿ ಜಾಗದಲ್ಲಿ ನಿಲ್ಲಿಸಿ, ಹುಷಾರಾಗಿ. ಇಂಥ ನನ್ನ ಮಕ್ಕಳು ಕಳ್ಳರುಗಳಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಭಯ ಇಲ್ಲ. ನೋಡಿ, ಈಜಿಗೆ ಕತ್ಕೊಂಡು ಹೋಗ್ತಾನೇ ಇರ್ತಾರೆ. ಏನು ಇವ್ರು ಹಬ್ದಿರ್ ಬಂಡವಾಳ ಹಾಕಿ ನಿಲ್ಸೋರಪ್ಪ, ಇಲ್ಲಿ ಬಂದು ತಗೊಂಡೋಗು ಮಗನೇ, ಬಂದು ನಿಲ್ಸಿದ್ದೀನಿ ಅಂತ ಈಜಿಗೆ ನೋಡಿ ಹೆಂಗೆ ತಿರ್ಸ್ಕೊಂಡು ತಗೊಂಡೋಗ್ತಾನೆ. ಅದಕ್ಕೆ ಆದಷ್ಟು ಬೆಂಗಳೂರಲ್ಲಿ ನೀವು ಗಾಡಿಗಳನ್ನ ಎಲ್ಲೆಂದರಲ್ಲಿ ನಿಲ್ಲಿಸ್ಬೇಡಿ. ಆದಷ್ಟು ಹುಷಾರಾಗಿ. ಇಲ್ಲ GPS ಫಿಟ್ ಮಾಡಿಸಿ. ಏನೋ ಒಂದು 2,500-3,000 ರೂಪಾಯಿ ಖರ್ಚಾಗ್ಬೋದು. ನೀವು ಇಂಥ ನನ್ನ ಮಕ್ಕಳು ಬೇಜಾನ್ ಜನ ಬೆಂಗಳೂರಲ್ಲಿ ಹುಟ್ಟಾಕೊಂಡವ್ರೆ. ಎಲ್ಲಿ ನೋಡ್ರು ಕಳ್ತನ. ಆಟೋಗಳಂತೂ ಬೇಜಾನ್ ಕಳ್ತನ. ಹುಷಾರಾಗಿರಿ ಅಂತ ಹೇಳ್ತೀನಿ ಎಸ್ ಎ ದವಡಿ ಕಡೆ.